ಗ್ಯಾಸ್ ಹಚ್ಚದೆ ಮತ್ತು ಒಂದು ಹನಿ ಕೂಡ ತುಪ್ಪ ಬಳಸದೆ ತುಂಬಾ ಆರೋಗ್ಯಕರವಾಗಿರುವಂತಹ ಸ್ವೀಟ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಜಸ್ಟ್ ಒಂದು 5 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಸೊ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ. ಬೆಣ್ಣೆ ಯಾವ ರೀತಿ ಇರುತ್ತೆ ಅಲ್ವಾ, ಅಷ್ಟೇ ಸಾಫ್ಟಾಗಿ ಬರುತ್ತೆ. ಸೊ ನಿಮಗೆ ಬೇರೆ ಯಾವುದೇ ಸ್ವೀಟ್ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ಸ್ವೀಟ್ನ ಟ್ರೈ ಮಾಡಿ ನೋಡ್ಬೋದು. ನೋಡಿ, ಈ ಸ್ವೀಟ್ ರೆಸಿಪಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಮಿಕ್ಸಿಯಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪ ನಾನಿಲ್ಲಿ ಇಲೈಚಿ ಪೌಡರ್ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಇಲೈಚಿ ಪೌಡರ್ ಇಲ್ಲ ಅಂದರೆ ನೀವಿಲ್ಲಿ ಇಲೈಚಿನೇ ಹಾಕ್ಕೊಳ್ಳಿ, ಒಂದು 2-3. ಇವಾಗ 2 ಸಾಮಗ್ರಿ ಸೇರಿಸಿ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ನೋಡಿ, ಇವಾಗ ಸಕ್ಕರೆ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ. ಇವಾಗ ಇದನ್ನು ನಾನು ಒಂದು ಸ್ವಲ್ಪ ಸೋಸ್ಕೊಂಡು ತೊಗೊತಿದ್ದೀನಿ. ಏನಾದರೂ ದಪ್ಪ ಇತ್ತಂದರೆ ಮೇಲೇ ಉಳ್ಕೊಳ್ಳುತ್ತೆ, ಸ್ವೀಟು ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಸಕ್ಕರೆ ಸ್ವಲ್ಪ ಹಾಗೆಯೇ ಉಳ್ಕೊಂಡಿದೆ, ಅದನ್ನು ನಾನು ಸೋಸ್ಕೊಂಡು ಕಡೆ. ಇವಾಗ ಸಕ್ಕರೆ ಸೋಸ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋವಷ್ಟು ಕೊಬ್ಬರಿ ಪೌಡರ್ ಹಾಕ್ಕೊತಿದ್ದೀನಿ. ನಾರ್ಮಲ್ ಕೊಬ್ಬರಿನೇ ಮಿಕ್ಸಿಯಲ್ಲಿ ಪೌಡರ್ ಮಾಡಿಟ್ಕೊಂಡು ಅದನ್ನು ಹಾಕ್ಕೊಂಡಿನಿ. ಇವಾಗ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಹಾಲಿನ ಮೇಲಿನ ಕೆನೆ ಹಾಕ್ಕೊತಿದ್ದೀನಿ. ನಾವು ನಾರ್ಮಲಾಗಿ ಹಾಲು ಕಾಸ್ತೀವಲ್ಲ, ಮೇಲೆ ಕೆನೆ ಬಂದಿರುತ್ತೆ ನೋಡಿ, ಅದನ್ನೇ ಹಾಕ್ಕೊತಿದ್ದೀನಿ. ನಿಮ್ಮಲ್ಲಿ ಹಾಲಿನ ಮೇಲಿನ ಕೆನೆ ಇಲ್ಲ ಅಂದರೆ ನೀವಿಲ್ಲಿ ಗಟ್ಟಿ ಹಾಲು ಹಾಕ್ಕೊಳ್ಳಿ ಒಂದು ಸ್ವಲ್ಪನೇ. ಬಟ್ ಹಾಲು ಹಾಕೋದಾದರೆ ಸ್ವಲ್ಪ ಕಮ್ಮಿ ಹಿಡಿಬೋದು, ನೋಡ್ಕೊಂಡು ಹಾಲನ್ನ ಹಾಕ್ಕೊಳ್ಳಿ. ಅಂದರೆ ಇದರಲ್ಲಿ ಒಂದು ಅರ್ಧ ಕಪ್ ಸಕ್ಕರೆ, ಅರ್ಧ ಕಪ್ ಹಾಲಿನ ಮೇಲಿನ ಕೆನೆ ಮತ್ತು ಅರ್ಧ ಕಪ್ ಆಗೋಷ್ಟು ಕೊಬ್ಬರಿ ಪೌಡ್ರ್ ಹಾಕೀನಿ. ಇವಾಗ ಈ 3 ಸಾಮಗ್ರಿ ಸೇರಿಸಿ ಮೊದಲಿಗೆ ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಇದಕ್ಕಿಂತ ಸುಲಭವಾಗಿರುವಂತಹ ಸ್ವೀಟ್ ಬೇರೆ ಯಾವುದೂ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಸುಲಭವಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ ಇದು. ಓಕೆ ನೋಡಿ, ಇವಾಗ ಸಕ್ಕರೆ ರುಬ್ಕೊಂಡಿನಲ್ಲ, ಅದೇ ಮಿಕ್ಸಿಯಲ್ಲಿ ಇವಾಗ ನಾನು 1 ಕಪ್ ಆಗುವಷ್ಟು ಪುಟಾಣಿ ಹಾಕ್ಕೊತಿದ್ದೀನಿ. ಈ ಪುಟಾಣಿ ಕೂಡ ನಾನು ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ. ಅಂದರೆ ಮೊದಲು ಹಾಕಿದಂತಹ 3 ಸಾಮಗ್ರಿ ಅರ್ಧ ಕಪ್ ತೊಗೊಂಡಿದ್ದೀನಿ. ಇವಾಗ ಪುಟಾಣಿ ಮಾತ್ರ ನಾನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇವಾಗ ಇದು ಕೂಡ ನಾನು ಸೋಸ್ಕೊಂಡೇ ಹಾಕ್ಕೊತಿದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ ನಮ್ಮ ಸ್ವೀಟು. ನೋಡಿ, ಇವಾಗ ನಾನು ಪುಟಾಣಿ ಕೂಡ ನಾನು ಇದರಲ್ಲಿ ಸೋಸ್ಕೊಂಡು ಹಾಕ್ಕೊಂಡಾಗಿದೆ. ಇವಾಗ ಎಲ್ಲನೂ ಸೇರಿಸಿದನ್ನು ನಾನು ಸರಿಯಾಗಿ ಕೈಲಿಂದನೇ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ. ಜಸ್ಟ್ ಇದರಲ್ಲಿ ನಾನು ಬಳಸಿದಂತಹ ಸಾಮಗ್ರಿ 4 ಸಾಮಗ್ರಿ ಮತ್ತು ಕೇವಲ 5 ನಿಮಿಷದಲ್ಲಿ ಈ ಸ್ವೀಟ್ ರೆಸಿಪಿ ತಯಾರು ಮಾಡ್ಕೋಬೋದು. ಕೈಲಿಂದನೇ ಎಲ್ಲನೂ ಸೇರಿಸಿ ನಾನು ಮಿಕ್ಸ್ ಮಾಡ್ಕೊಂಡಾಗಿದೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಟ್ರೇ ತೊಗೊಂಡಿದ್ದೀನಿ. ಒಂದು ಸ್ವಲ್ಪನೇ ಟ್ರೇಗೆ ಒಂದು ಸ್ವಲ್ಪ ನಾನಿಲ್ಲಿ ತುಪ್ಪ ಹಚ್ಕೊಂಡು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇಷ್ಟು ಕೂಡ ತುಪ್ಪ ಇಲ್ಲ ಅಂದರೆ ನೀವೇನು ಮಾಡಿ, ಬಟರ್ ಪೇಪರ್ ಹಾಕ್ಕೊಳ್ಳಿ ಕೆಳಗಡೆ. ಓಕೆ ನೋಡಿ, ತುಪ್ಪನ ನಾನು ಒರೆಸ್ಕೊಂಡಾಗಿದೆ ಟ್ರೇಗೆ. ಇವಾಗ ಒಂದು ಸ್ವಲ್ಪನೇ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಜಸ್ಟ್ ಬಾದಾಮ್ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಒಂದು 3-4 ಬಾದಾಮ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಓಕೆ ನೋಡಿ, ಇವಾಗ ಬಾದಾಮ್ ಹಾಕ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಇಟ್ಟು ಸರಿಯಾಗಿ ಪ್ಯಾಕ್ ಮಾಡ್ಕೊತಿದ್ದೀನಿ, ಸೆಟ್ ಮಾಡ್ಕೊತಿದ್ದೀನಿ. ಕೈಲಿಂದನೇ ಸರಿಯಾಗಿ ಇದನ್ನು ಈ ರೀತಿ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನಿಲ್ಲಿ ಸೆಟ್ ಮಾಡ್ಕೊಂಡಾಗಿದೆ. ಇವಾಗ ಇದನ್ನು ನಾನು ಸುಮಾರು ಒಂದು 15-20 ನಿಮಿಷ ಫ್ರಿಜ್ನಲ್ಲಿ ಎತ್ತಿಡ್ತಿದ್ದೀನಿ. ಹೊರಗಡೆ ಕೂಡ ಇದು ಸೆಟ್ ಆಗುತ್ತೆ. ಹೊರಗಡೆ ಆದರೆ ಒಂದು ಅರ್ಧ ತಾಸು ಹಿಡಿಬೋದು, ಫ್ರಿಜ್ನಲ್ಲಾದರೆ ಒಂದು 15-20 ನಿಮಿಷದಲ್ಲಿ ಇದು ಸೆಟ್ ಆಗುತ್ತೆ. ನೋಡಿ, ಇವಾಗ ಒಂದು 15-20 ನಿಮಿಷ ಆಗಿದೆ. ಇವಾಗ 15-20 ನಿಮಿಷ ಆದಮೇಲೆ ನಾನಿದು ಸ್ವಲ್ಪ ಕೆಳಗಡೆ ಬಿಸಿ ಮಾಡ್ಕೊಂಡು ತೊಗೊತಿದ್ದೀನಿ. ತಳ ಸಲೀಸಾಗಿ ಬಿಟ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. ಓಕೆ, ಕೆಳಗಡೆ ಒಂದು ಸ್ವಲ್ಪ ನಾನು ಬಿಸಿ ಮಾಡ್ಕೊಂಡು ತೊಗೊಂಡು ಈ ರೀತಿ ಸೈಡಿಗೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಸೈಡಿಗೆಲ್ಲ ಬಿಡ್ಸ್ಕೊಂಡಾಗಿದೆ. ಇವಾಗ ಬಿಡ್ಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿ, ಸಲೀಸಾಗಿ ಬಿಟ್ಕೊಳ್ಳುತ್ತೆ. ಟ್ರೇಗೆ ಒಂದು ಚೂರು ಕೂಡ ಇದು ಅಂಟ್ಕೊಂಡಿಲ್ಲ, ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ನೋಡಿ, ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಇದನ್ನು ಉಪವಾಸ ಟೈಮ್ದಲ್ಲಿ ಕೂಡ ತಿನ್ಬೋದು. ಓಕೆ, ನಿಮಗೆ ಇಲ್ಲಿ ಯಾವ ಸೈಜಿಂದ ಬೇಕು ಆ ಸೈಜಿಂದ ನೀವು ಇದನ್ನು ಕಟ್ ಮಾಡ್ಕೋಬೋದು. ನಾನು ಸ್ವಲ್ಪನೇ ಉದ್ದುದ್ದಾಗಿ ದೊಡ್ಡ ಸೈಜಿಂದ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಕಟ್ ಮಾಡುವಾಗೆ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ಒಂದು ಅರ್ಧ kg ಸ್ವೀಟ್ ಆಗುತ್ತೆ ಇದು, ಕೇವಲ 5 ನಿಮಿಷದಲ್ಲಿ ಮಾಡುವಂತಹ ಸ್ವೀಟ್ ರೆಸಿಪಿ. ಸೊ ನನ್ನ ಮಗ ಕಾಯ್ಕೊಂಡು ಕೂತಿದ್ದಾನೆ ಇದು ತಿನ್ನೋದಕ್ಕೆ. ಸೊ ನೀವು ಕೂಡ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಮತ್ತು ಎಷ್ಟು ಸುಲಭವಾಗಿ ಮಾಡುವಂತಹ ಸ್ವೀಟ್ ರೆಸಿಪಿ, ಬೆಣ್ಣೆ ಥರ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.